ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಸಲೀಂ ಅಹಮದ್ ಸಾಹೇಬರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬರು, NH ಕೊಂಡ್ರೇಟ್ ಸಾಹೇಬರು ಮತ್ತು ಇಂಡಸ್ಗಿರಿ ಅವರು, ಜಿಲ್ಲಾ ಅಧ್ಯಕ್ಷರೆಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೂರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೂರು ಒಂದು ಸಮ್ಮುಖದಲ್ಲಿ ಒಂದು ಪ್ರೊಸೆಷನ್ ಮೂಲಕ DC ಆಫೀಸಿಗೆ ಬಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಭಾಳ ಹುಮ್ಮಸ್ಸದಿಂದಿದ್ದಾರೆ. ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ. 100% ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟನ ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ. ಸರ್, ಲೀಡು ಜನರ ತೀರ್ಮಾನ ಮಾಡ್ತಾರೆ, ಗೆಲುವು ಮಾತ್ರ ಖಚಿತ ನಮ್ಮದೇ. ಸರ್, ಈಗ ಅಪೋಸಿಟ್ ಅವ್ರು ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕ್ಷೇತ್ರದ ಜನರು ಯಾವ ರೀತಿ ನಿರ್ಧಾರ ತೊಗೊಂಡು ಈ ಸಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್. ಸ್ವಾಮೀಜಿ ಸ್ಪರ್ಧೆ ಮಾಡಿದ್ರಿಂದ ಸರ್, ಅವರೊಬ್ಬರು ಹಿರಿಯ ಸ್ವಾಮಿಗಳು ನಡೆದಾಡೋಂಥ ದೇವರು, ಅವ್ರಿಗೂ ಕೂಡ ನಾವು ನಡ್ಕೊಂಡು ಬಂದಿದ್ದು ಭಾಳ ವರ್ಷದಿಂದ. ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಸಣ್ಣವಾಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಲಾಡ್ ಸಾಹೇಬರು, ಪ್ರಸಾದ್ ಅಬ್ಬಾಯ್ ಸಾಹೇಬರು, NH ಕೊಂಡ್ರೆಡ್ಡಿಯವರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅದೇ ರೀತಿ ಈ ಒಂದು ಜಿಲ್ಲೆಗೆ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂಥ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ. ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು BJP ಅಭ್ಯರ್ಥಿ ಮುಂದೆ ಏನೂ ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಲ್ಲ. ಇವತ್ತಿನ ದಿವಸ ನಮ್ಮ ಪಕ್ಷದ ಮೇಲೆ ಭಾಳ ಹೆಮ್ಮೆ ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ. 2018ರಲ್ಲಿ ಕೂಡ ನಂಗೆ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ನನ್ನ ಈ ಸಲ ಮತ್ತು ಗುರುತಿಸಿ ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡಲಿಕ್ಕೆ ಕೂಡ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೆ. ಭಾಳ ಹೆಮ್ಮೆ ಬರುತ್ತೆ. ಪ್ರಹ್ಲಾದ್ ಜೋಶಿ ಸಾಹೇಬರು 4 ಬಾರಿ ಸಂಸದರಾಗಿದ್ದಾರೆ. ಅವ್ರು ಯಾರ ಮಕ್ಕ ಮಾಡಿ ಓಟ್ ಕೇಳ್ತಿದ್ದಾರೆ? ಗ್ರಾಮ ಪಂಚಾಯತಿಗೂ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ, ತಾಲೂಕ್ ಪಂಚಾಯತಿಗೆ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ, ಜಿಲ್ಲಾ ಪಂಚಾಯತಿಗೆ ಅಷ್ಟೇ, ಅಸೆಂಬ್ಲಿಗೆ ಅಷ್ಟೇ, ಪಾರ್ಲಿಮೆಂಟ್ಗೆ ಅಷ್ಟೇ. ನಮ್ಮ ಕ್ಯಾಂಡಿಡೇಟ್ ಇನ್ನ ಬೆಟರ್ ಅಲ್ಲ, ಫಾರ್ ಬೆಟರ್ ಅಲ್ಲ. ನಮ್ಮ ಕ್ಯಾಂಡಿಡೇಟ್ ಇನ್ನ ಫಾರ್ ಬೆಟರ್ ಅಲ್ಲ. ವಿ ಆರ್ ಗೋಯಿಂಗ್ ವಿತ್ ಅವರ್ ಕ್ಯಾಂಡಿಡೇಟ್ ಫೇಸ್ ಆ್ಯಂಡ್ ಆಸ್ ವೆಲ್ ಎಸ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಇದ್ದೀವಿ. BJP ಅವರು BJP ಸಿಂಬಲ್ ಮರ್ತ್ಬಿಟ್ಟಿದ್ದಾರೆ, ವಾಜಪೇಯಿ ಮರ್ತ್ಬಿಟ್ಟಿದ್ದಾರೆ, ಅಡ್ವಾಣಿಗೆ ಮರ್ತ್ಬಿಟ್ಟಿದ್ದಾರೆ. ಸೊ ಈ ಥರ ಉದಾಹರಣೆಗಳು ಭಾಳ ಇದಾವೆ. ಐ ಥಿಂಕ್ ದಿಸ್ ಆರ್ ದ ಕ್ವಶನ್ಸ್ ಯು ಶುಡ್ ಪೋಸ್ ದಮ್. ಅಲ್ಲ, ಇರಲಿ, ಈಗ 3 ಲಕ್ಷದಲ್ಲಿ ಗೆಲ್ತಾರೋ ಅಲ್ಲಿ 3 ಲಕ್ಷದಲ್ಲಿ ಗೆದ್ದರೂ ಕೂಡ ಪಾರ್ಲಿಮೆಂಟ್ನಾಗ ಒಂದೇ ಕುರ್ಚಿ, 1 ಓಟಿಗೆ ಗೆದ್ದರೂ ಕೂಡ ಪಾರ್ಲಿಮೆಂಟ್ನಾಗ ಒಂದೇ ಕುರ್ಚಿ. ನಾವು 1 ಓಟಿಗೆ ಗೆದ್ದು ಖಂಡಿತವಾಗಿ ಹೋಗ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೀನಿ. ಅದೇ ಪ್ರಹ್ಲಾದ್ ಜೋಶಿಯವರು ಸರ್ವೆ ಬಗ್ಗೆ ಮಾತನಾಡಬಾರ್ದು ಅಲ್ವಾ? ಈ ದೇಶದ 10 ವರ್ಷದಲ್ಲಿ ಏನಾಗಿದೆ, ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ. ಸಂತೋಷ್ ಲಾಡಿಗೆ ಅವ್ರು ಕೇಳಿದ್ದೀನಿ ಕೆಲವು ಭಾಷಣಗಳು. ಕಳೆದ 10 ವರ್ಷ ಸರ್ಕಾರ ಏನು ಪ್ರಗತಿ ಆಗಿದೆ ಅದನ್ನ ಬಿಟ್ಟುಬಿಡ್ತಾರೆ. ಆರ್ಕೆ ಉತ್ತರ ಕೊಡೋದು. ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ಥರ ಮಗ ಬೇಕಾ, ನರೇಂದ್ರ ಮೋದಿ ಥರ ಮಗ ಬೇಕಾ, ಈ ಥರ ಇದು ಬೇಕಾ, ಈ ಥರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ? ಕ್ಯಾನ್ ಯು ಸ್ಪೀಕ್ ಲೈಕ್ ದ್ಯಾಟ್? ಸಿ, ಯು ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ 10 years. ವಾಟ್ ಇಸ್ ದ ಪ್ರೋಗ್ರೆಸ್, ವಾಟ್ ಇಸ್ ದ ಡೆವಲಪ್ಮೆಂಟ್, GDP, ಬಡತನ ನಿರ್ಮೂಲನೆ ಎಷ್ಟಾಗಿದೆ, ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ. ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು, ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು. ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಪ್ರತಿಕ್ರಿಯೆ ಕೊಡಕ್ಕೆ ಬರಲ್ಲ. ಯಾಕಂದರೆ ಅವರು ಯಾವ ರೆಫರೆನ್ಸ್ನಲ್ಲಿ, ಯಾವ ಕಾಂಟೆಕ್ಸ್ನಲ್ಲಿ ಯಾವ ಮಾತು ಹೇಳಿರ್ತಾರೆ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ ಈಸ್ ಒಪಿನಿಯನ್. ಅದು ಅಲ್ಲ, ಅವ್ರ ಮನಸ್ಥಿತಿ ಅದು. ಈಗೇನಾಗುತ್ತೆ, ಈಗ ಮತ್ತೆ 80 kg ಜನಕ್ಕೆ ಅಕ್ಕಿ ಕೊಡಕತ್ತಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರಂತೆ? ಅವ್ರೇನು ಮಾಡ್ತಾರೆ ಗೊತ್ತಾ? ಕತೆ ಕಟ್ತಾರೆ. ಯಾರೋ ಒಂದು ಹಿಂಗೆ ಹೇಳಿದ್ರು, ಯಾರೋ ಒಂದು ಹಂಗೆ ಹೇಳಿದ್ರು ಅಂತೇಳಿ. ನೀವೆಲ್ಲನೂ ಕೇಳಿಸ್ಕೊಂಡ್ರೆ ಯಾರು ಹೆಂಗೆ ಹೇಳಿದ್ರು ಅಂತೇಳಿ ನೀವು ಕೇಳಿರ ಆ ಕತೆ. ಈ ಕತೆ ಹೆಂಗಂತಂದ್ರೆ ಬೇರೆ ರೆಗಲ್ ಮೇಲೆ ಬಂದೂಕಿಟ್ಟು ಹೊಡೆ ಕತೆ. ಅದು ಹೊಸ್ತಾಗಿಲ್ಲ, ಇದು ನಾನು ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ಬಿಡ್ರಿ, ನಿಮ್ಮ ಕತೆ 10 ವರ್ಷದ ಹೇಳ್ರಿ. ಇದನ್ನೋ ದಿಸ್ ಆರ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಹಿ ವಾಂಟ್ಸ್ ಟು ಪ್ಲೇ ಆ್ಯಂಡ್ ಗೆಟ್ ಅವೇ ವಿತ್ ಥಿಂಗ್ಸ್. ಅದು ನೆಸಿಟಿ ಇದೆ ಇವತ್ತು, ಅದು ನೆಸಿಟಿ ಇದೆಯಾ? ಇವತ್ತು 26 ಕೋಟಿ ಜನಕ್ಕೆ ನೀವು 26 ಕೋಟಿ ಜನಕ್ಕೆ ನರೇಗಾದ ಕೆಲಸ ಮಾಡಕ್ಕೆ ಕೊಟ್ಟಿಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ? ಯಾವ್ದು ನರೇಗಾನ ಮುಚ್ಚಿಬಿಡ್ತೀವಿ, ನರೇಗಾ ಜನರಿಗೆ ಬರೇ ತೆಗ್ ತೋಡಕ್ಕೆ ಇಟ್ಕೊಂತ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬರು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸುಮ್ಮನೆ ಆರ್ಕೆ ಉತ್ತರ ಕೊಡೋದು ಈ ಥರ ಯಾರೋ ಹೇಳಿದ್ರು ಪಾರ್ಲಿಮೆಂಟ್ನಾಗೆ, ಮತ್ತು ಆ ಥರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕೌಟ್ ಮಾಡಲಿಲ್ಲ? ನೀವು ಅವ್ರಿಗೆ ಯಾಕೆ ಹಂಗೆ ಆ ರೀತಿ ಮಾತಾಡಕ್ಕೆ ಬಿಟ್ರಿ? ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲೈಕ್ ದ್ಯಾಟ್, ಇಸ್ ಇಟ್ ರೈಟ್? ಅವ್ರು ಮೊದಲು ಅದನ್ನ ಸಮರ್ಥನೆ ಮಾಡ್ಕೊಂತಾರೆ ಅಂತ ಅರ್ಥನಾ? ಯಾರೋ ಒಬ್ರು ಈ ರೀತಿ ಮಾತಾಡಿದ್ರೆ, ಯಾರು ಮಾತಾಡಿದ್ರೆ ಡೀಟೇಲ್ಸ್ ಕೊಡ್ಬೇಕಲ್ವಾ? ಸುಮ್ಮನೆ
ನೀವು ಅದನ್ನು ದಯವಿಟ್ಟು ಕೇಳಿ, ಯಾರು ಹೇಳಿದ್ದಾರೆ ನಿಮ್ಮ ಪಕ್ಷದ ಅದರ ಬಗ್ಗೆ ಏನು ಅಭಿಪ್ರಾಯ ಇದೆ. ಇಫ್ ಸಂಬಡಿ is speaking like that, what is the stand of the BJP, and he being a central government minister, what is his stand? How can he speak in public like that and get away with it? ಅದ್ರಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟ ತಕ್ಷಣ ನಾವು ಅವ್ರ ಮಕ್ಕಳು ಹುಟ್ಟಿದ್ರು ಕೂಡ ಈ ಥರ ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ. ಐ ಆಮ್ ರೈಟ್ ಆರ್ ರಾಂಗ್ ಪ್ಯಾಟಿ ಅವರೇ? ಮತ್ತೆ ರಾಂಗ್ ಅಲ್ವಾ ಅದು? ಆ ಥರ ಯಾರೇ ಮಾತಾಡಿದ್ರೆ ಇವ್ರ ಸ್ಟ್ಯಾಂಡ್ ಏನಂತ, ಮತ್ತೆ ಇವ್ರ ಸ್ಟ್ಯಾಂಡ್ ಏನಂತ ಹಿಂಗೆ ಹೇಳಕತ್ತಾರಲ್ಲ ಬಂದು ಪಬ್ಲಿಕ್ನಲ್ಲಿ. ನಾವಂತ ಯಾವತ್ತು ಕೇಳಿಲ್ಲ, ಯಾರು ಹೇಳಿದ್ದು ಎಲ್ಲಿ ಪಾರ್ಲಿಮೆಂಟ್ನ ಮಾತಾಡಿದ್ದು ನಾವು ಕೇಳಿಲ್ಲ. ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ. ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಯಾರೋ ಒಬ್ರು ಹಿಂಗೆ ಮಾತಾಡಿದ್ರೆ ನೀವು ಖಂಡನೆ ಮಾಡಬೇಕಾಗಿತ್ತು, ಅವ್ರಿಗೆ ಪಾರ್ಲಿಮೆಂಟ್ಲಿಂದ ಹೊರ ಕಳಿಸ್ಬೇಕಾಗಿತ್ತು. ವಾಟ್ ಡಿಡ್ ಯು ಡೂ? ಯಾರು ನೋಡ್ರಿ, ನಿನ್ನೆ ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ನಾನು ಕೇಳಿಸ್ಕೊಂಡಿದ್ದೇನೆ. ಅದು ಅವ್ರ ವಿವೇಚನೆ. ಇಟ್ ಶೋಸ್ ವಾಟ್ ಸಾರ್ಟ್ ಆಫ್ ಅ ಮೈಂಡ್ ಸೆಟ್ ಹಿ ಹ್ಯಾಸ್ ಗಾಟ್. So he is supposed to answer. Why should I supposed to answer? People are going to take care of it, ಅಲ್ಲ? ಅದನ್ನೇ ಹೇಳ್ದಲ್ರಿ, ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿರ್ತಕ್ಕಂಥ ನಾನು ಕೇಳಿದ್ದೀನಿ. ಇಫ್ ವಾಟ್ ಎವರ್ ಐ ಹ್ಯಾವ್ ಅಂಡರ್ಸ್ಟುಡ್ ರೈಟ್ಲಿ, ಐ ಡೋಂಟ್ ನಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್, ನಂದಲ್ಲ ಅಲ್ವಾ? ನೀವು ಅದನ್ನು ಕೇಳಿ, ಈ ಥರ ಮಾತಾಡೋದು ಸರಿ ತಪ್ಪು ಅಂತ ಅವ್ರನ್ನ ಕೇಳಿ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಟೋಟ್ಲಿ ರಾಂಗ್. ಈ ಥರ ಮಾತನಾಡಬಾರ್ದು, ಪದ ಬಳಕೆ ಮಾಡಬಾರ್ದಕ್ಕಂತ ನನ್ನ ಅಭಿಪ್ರಾಯ. ಆಗ ನೀವು ಅವ್ರು ಅಲ್ರಿ, ಅವ್ರು ಕ್ಷಮೆ ಕೇಳಬೇಕಿಲ್ಲ, ನಾನು ಯಾಕೆ ಹೇಳಬೇಕು? ಇಫ್ ಯು ಹ್ಯಾಸ್ ಗಾಟ್ ಕಾನ್ಶಿಯಸ್ ಲೆಟ್ ಹಿಮ್ ಟೆಲ್. ಅಲ್ಲ ಅಲ್ಲ, ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತದೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ. ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು. ಇಮ್ಮಿಡಿಯಲ್ ಆಫ್ ವಿಚ್ ಎವರ್ ಪಾರ್ಟಿ ವಿ ಕಮ್ ಟು, ಐ ಪರ್ಸನಲಿ ಫೀಲ್, ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ. ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್. So in public domain, whether he wants to ask forgiveness or it's left to him. If you are sensitive, you better ask it. If you are not sensitive, please continue with it. ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ. ವಿನೋದ್ ಅಸೂಟಿ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. 4 ಬಾರಿ ಪ್ರಹ್ಲಾದ್ ಜೋಶಿ ಅವರು MP ಆದರು, ಮಂತ್ರಿ ಆದರು. ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. BJPಯವರು ವೋಟ್ ಕೇಳಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಯಾವ ಘನ ಕಾರ್ಯ ಮಾಡಿದ್ದಾರೆ, ಯಾವ ಪುರುಷದ ಜನ BJP ವೋಟ್ ಹಾಕಬೇಕು? 10 ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಬಂದರು. ನರೇಂದ್ರ ಮೋದಿ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರು. ಮೊದಲೇ ಸುಳ್ಳು. 15 ರೂಪಾಯಿ ಸಹ ಹಾಕಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು. 20 ಕೋಟಿ ಉದ್ಯೋಗ ಕೊಡಬೇಕಾಯಿತು, 2 ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು. ಯಾವ ಡೆವಲಪ್ಮೆಂಟ್ ಆಗಲಿಲ್ಲ. ಬೆಲೆ ಏರಿಕೆ. ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 105ಕ್ಕೆ ಹೋಗಿದೆ. ಅದಕ್ಕೆ ಜನ BJP ವೋಟ್ ಹಾಕಬೇಕಾ? ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1200ಕ್ಕೆ ಹೋಗಿದೆ. ಅದಕ್ಕೆ ಜನ ವೋಟ್ ಹಾಕಬೇಕಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಸ್ವರ್ಗ ಅಂತ ತೋರಿಸಲಿ, ಜೊತೆಗೆ ನರಕ ತೋರಿಸ್ಬಿಟ್ವಿ. ನಾವು ನಮ್ಮ ಸರ್ಕಾರ 10 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋಕ್ಕೆ ನಾವು ಹೊತ್ತಿದ್ದೀವಿ. 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು. ಇವತ್ತು ವಿನೋದರ ಗೆಲುವೆ ನಮ್ಮ ಈ ಗ್ಯಾರಂಟಿಗಳ ಶ್ರೀರಕ್ಷೆ ಆಗಲಿದೆ. ಜನ ಬಹಳ ಸಂತೋಷದಿದ್ದಾರೆ, ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಕೊಟ್ವಿ ನಾವು. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವನಿಧಿ, ಈ ಎಲ್ಲ ಕಾರ್ಯಕ್ರಮ ಇವು ಅನುಷ್ಠಾನಕ್ಕೆ ತಂದಿದ್ದೀವಿ. ನಾವು ಭಾಳ ಎದೆ ಮುಟ್ಟಿ ಹೇಳ್ತೀವಿ ನಾವು. ಹೌದು, ನಾವು ಹೇಳಿದ್ದು ಮಾಡಿದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ. 2ನೇದಾಗಿ, ಯಾಕೆ ವೋಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ, BJPಗೆ? ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ 25 ಜನ BJP MPಗಳಿದ್ರು, 5 ಕೇಂದ್ರ ಮಂತ್ರಿಗಳಿದ್ರು. ಏನು ಮಾಡಿದ್ರು? ಇವತ್ತು ನಮಗೆ ಬರೋಂತಹ ಏನು ಹಣ ತರಿಸಂತಹ ಯೋಗ್ಯತೆ ಈ ಮಂತ್ರಿಗಳಿಗೆ, MPಗಳಿಗಿಲ್ಲ. ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ಗೆ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವ್ರಿಗೆ. 6 ತಿಂಗಳಾಯಿತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು, ಮಂತ್ರಿಗಳೇ ಭೇಟಿ ಮಾಡಿ ಸುಮಾರು 18,000 ಕೋಟಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ನೀವು ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ. ಜನ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ನಾನು ಪ್ರಹ್ಲಾದ್ ಜೋಶಿ ಕೇಳ್ತೀನಿ, ನೆನೆಸ್ಕೊಳ್ಳಿ, ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರಿ ಮಾದಾಯ ವಿಚಾರವಾಗಿ. ಇವತ್ತು ಉತ್ತರ ಕೊಡಿ. ನೀವು ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡೋಂಥ ಶಕ್ತಿ, ಯೋಗ್ಯತೆ ನಿಮಗಿಲ್ಲ. ಇವತ್ತು ನೀವು ವೋಟ್ ಕೇಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ವಿನೋದ್ ಅಸೂಟಿ ನಮ್ಮ ಯುವ ನಾಯಕ. ಇವತ್ತು ಜನ ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥ ಕೆಲಸ ಮಾಡ್ತಾರೆ. ಇವತ್ತು ವಿನೋದ್ ಅಸೂಟಿ ಗೆಲುವು ಖಚಿತ. ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ಯಾಕಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ನುಡಿದಂತೆ ನಡೆದೀವಿ.
ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನರೇಂದ್ರ ಮೋದಿ ಹೇಳಿದ ಬರೀ 10 ವರ್ಷ ಸುಳ್ಳುಗಳು. ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಜನ ಇವತ್ತು BJPನ ಭ್ರಮನಿಷ್ಠರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ನಮ್ಮ ವಿನೋದ್ ಅಸೂಟಿ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಅವ್ರ ಮೇಲೆ ಆರೋಪ ಇಲ್ಲ. ಆದರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ. ಅಭಿವೃದ್ಧಿಯಲ್ಲಿ ಅವರಿಗೆ ಜನ ಇವತ್ತು ಈಗಾಗಲೇ 4 ಸಲ ಗೆಲ್ಲಿಸಿದ್ದಾರೆ. ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.